ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಸ್ಪೆಷಲ್ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಅದೇನಂದ್ರೆ ಎಮ್ಮಿ ಚಿಕನ್ ದಮ್ ಬಿರಿಯಾನಿ. ಸೊ ಹೇಗೆ ಮಾಡೋದಂತ ಹೇಳ್ತೇನೆ, ಬನ್ನಿ. ಬಿರಿಯಾನಿ ಮಾಡಲಿಕ್ಕೆ ಮೊದಲು ನಾನಿಲ್ಲಿ ರೈಸಿಗೆ ರೆಡಿ ಮಾಡ್ತಾ ಇದ್ದೇನೆ, ಬಿರಿಯಾನಿ ರೈಸ್. ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾವು ನೀರು ಹಾಕಬೇಕು. ಆ ನೀರ್ ಜೊತೆಗೆ ನಾವು ಹೋಲ್ ಸ್ಪೈಸಸ್ ಆಡ್ ಮಾಡಬೇಕು. ಅಂದ್ರೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್, ಬಿರಿಯಾನಿ ಎಲೆ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೂ ನೀರು ಕುದಿಯಲಿಕ್ಕೆ ಇಡಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆದ ಮೇಲೆ ನಾವು ಇಲ್ಲಿ ಫಸ್ಟಿಗೆ ಬಾಸುಮತಿ ಅಕ್ಕಿಯನ್ನು, ನಾನಿಲ್ಲ ಬಾಸುಮತಿ ಅಕ್ಕಿ ತಕೊಂಡಿದ್ದೇನೆ. ಬಿರಿಯಾನಿ ಮಾಡಲಿಕ್ಕೆ ಬಾಸುಮತಿ ಅಕ್ಕಿ ಚೆನ್ನಾಗಿರುತ್ತೆ ಅಂತ 1 ಕಪ್ ಅಷ್ಟು ಬಾಸುಮತಿ ಅಕ್ಕಿಯನ್ನು ನಾನು ಅರ್ಧ ಗಂಟೆ ಮುಂಚೆನೆ ನೆನೆಸಿಟ್ಟಿದ್ದೇನೆ. ಈಗ ನೀರು ಕುದಿ ಬಂದಿದೆ. ಈಗ ನಾನು ಇದಕ್ಕೆ ಈ ಪಾತ್ರೆಗೆ ಬಾಸುಮತಿ ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಸೌಟಲ್ಲಿ ತಿರುಗಿಸ್ಬೇಕು. ಅಕ್ಕಿ ಬೇಯಲಿಕ್ಕಿಟ್ಟು ಪಾತ್ರೆ ಒಂದು ಕುದಿ ಬಂದ್ಮೇಲೆ ಸಿಮ್ಮಲ್ಲಿ ಇಡಬೇಕು. ಅಕ್ಕಿ ಬೇಯುವವರೆಗೆ ನಾವಿಲ್ಲಿ ಬಿರಿಯಾನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ ಬಳಿಕ ಒಂದು 3 ರಿಂದ 4 ಈರುಳ್ಳಿಯನ್ನು ಉದ್ದಕ್ಕೆ ಹಚ್ಕೊಂಡಿದ್ದೇನೆ. ಈರುಳ್ಳಿ ಸ್ವಲ್ಪನೇ ಸಾಫ್ಟ್ ಆದ್ರೆ ಸಾಕು. ಅದಕ್ಕೆ ನಾವು ಸಣ್ಣದಾಗಿ ಹಚ್ಕೊಂಡಿರುವ 3 ರಿಂದ 4 ಟೊಮೆಟೊ ಹಾಕಿದ್ದೇನೆ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಬೇಕು. ಇಲ್ಲಿ ನಾವು ಇದಕ್ಕೆ ಮೇನ್ ಈರುಳ್ಳಿ ಮತ್ತೆ ಟೊಮೆಟೊ, ನಾವು ಈರುಳ್ಳಿ ಟೊಮೆಟೊ ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನಕಾಯಿ, ನಾನಿಲ್ಲಿ 2 ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ಉರಿಯನ್ನು ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಈರುಳ್ಳಿ ಮತ್ತೆ ಟೊಮೆಟೊ ಎರಡೂ ತುಂಬಾ ಸ್ವಲ್ಪ ಸಾಫ್ಟ್ ಆದ್ರೆ ಆಯ್ತು. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ. ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಉಂಟು, ಅವ್ರು ಹೊರಗಡೆಯಿಂದ ತರ್ಲಿಕ್ಕೆ ಆಗಲ್ಲ, ಹೊರಗಡೆ ಫುಡ್ ಅಷ್ಟು ಇಷ್ಟ ಇಲ್ಲ, ಮನೆಯಲ್ಲಿ ಮಾಡಿ ತಿನ್ಬೇಕು ಅಂತ ಆಸೆ ಇರುವರು ಈ ತರ ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿಬಿಟ್ಟು ತಿನ್ಬಹುದು. ಸ್ವಲ್ಪ ಟೈಮ್ ಹಿಡಿತದೆ, ಬಟ್ ಅಷ್ಟೇ ಟೇಸ್ಟಿ ಆಗಿರುತ್ತದೆ. ಇವಾಗ ನಾನು ಇದಕ್ಕೆ ಮಸಾಲೆ ಆಡ್ ಮಾಡ್ತಾ ಇದ್ದೇನೆ. ಇಲ್ಲಿ 2 ಚಮಚದಷ್ಟು ಖಾರದ ಪುಡಿ ಹಾಗೂ 1 ಚಮಚದಷ್ಟು ಅರಸಿನ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ ಮತ್ತೆ 1 ಚಮಚದಷ್ಟು ಗರಂ ಮಸಾಲೆ ಪುಡಿ, ಇವೆಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ನಾನಿಲ್ಲಿ ಅರ್ಧ ಕೆಜಿ ಅಷ್ಟು ಚಿಕನ್ ತಕೊಂಡಿದ್ದೇನೆ. ಚೆನ್ನಾಗಿ ತೊಳೆದ್ಬಿಟ್ಟು ಚಿಕನ್ ಪೀಸಸ್ ಅನ್ನು ಹಾಕ್ತಾ ಇದ್ದೇನೆ. ಇದು ಚಿಕನ್ ಎಲ್ಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಈ ಮಸಾಲೆ ಜೊತೆಗೆ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು. ಇವಾಗ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ, ಅಂದ್ರೆ ಚಿಕನ್ ಬೇಯಲಿ ಅಂತ. ಜಾಸ್ತಿ ನೀರ್ ಆಗ್ಬೇಕಂತಿಲ್ಲ, ಚಿಕನ್ ನೀರ್ ಬಿಡುತ್ತಲ್ಲ. ಹಾಗೂ ಸ್ವಲ್ಪ ಕೊತ್ತಂಬರಿ, ಫ್ರೆಶ್ ಆಗಿ ಕಟ್ ಮಾಡಿರೋ, ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಅಕ್ಕಿ ಬಾಯ್ಲ್ ಆಗಿದೆ. ಇವಾಗ ಚಿಕನ್ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ನಾನು ಇವಾಗ ಸಣ್ಣದಾಗಿ ಕಟ್ ಮಾಡಿರುವ ಆಲೂಗಡ್ಡೆ ಹಾಕಿ ಇದನ್ನು ಬಾಯ್ಲ್ ಮಾಡ್ಕೋತೇನೆ. ಇನ್ನೊಂದು ಸೈಡ್ ಅಲ್ಲಿ ಇದು ಬಿರಿಯಾನಿಗೆ ನಾವು ನೀರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉದ್ದಗೆ ಕಟ್ ಮಾಡಿರೋ ನೀರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಕಂದು ಬಣ್ಣಕ್ಕೆ ಬರಬೇಕು, ಚೆನ್ನಾಗಿ ಫ್ರೈ ಆಗ್ಬೇಕು. ಈ ಬಿರಿಯಾನಿ ಎಲ್ಲ ಮಾಡ್ಲಿಕ್ಕೆ ಅಂತ ಒಳ್ಳೆ ಪೇಷನ್ಸ್ ಇರ್ಬೇಕು ಮಾರೆ. ಒಳ್ಳೆ ಪೇಷನ್ಸ್ ಇದ್ರೆ ಒಳ್ಳೆ ಟೇಸ್ಟಿ ಫುಡ್ ರೆಡಿ ಆಗುತ್ತೆ. ಬಿರಿಯಾನಿ ಅಂತಲ್ಲ, ಅಡುಗೆನೆ ಹಂಗೆ ಎಲ್ಲ. ಎಷ್ಟು ನಾವು ತಾಳ್ಮೆಯಿಂದ ಎಷ್ಟು ಚೆನ್ನಾಗಿ ಮಾಡ್ತೇವೆ ಅಷ್ಟು ಒಳ್ಳೆ ಅಡುಗೆ ರೆಡಿ ಆಗುತ್ತೆ. ಇದು ನೆನಪಿಲ್ದೆ ಈರುಳ್ಳಿ ಬಜ್ಜಿ ಅಂತ ತಿನ್ಲಿಕ್ಕೆ ಹೋಗ್ಬೇಡಿ. ಇದು ಫ್ರೈ ಮಾಡಿರೋದು ಬಿರಿಯಾನಿಗೋಸ್ಕರ ಅಂತ ನೆನಪಿರ್ಲಿ.
ಸುಮ್ಮನೆ ತಮಾಷೆ ಮಾಡಿದ್ದು. ಇವಾಗ ನಾವು ಆಲೂಗಡ್ಡೆಯನ್ನು ಕೂಡ ಫ್ರೈ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿರುವ ಆಲೂಗಡ್ಡೆಯನ್ನು ಅದೇ ತರ ಜಾಸ್ತಿ ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ಆಲೂಗಡ್ಡೆ ಈ ತರ ಬ್ರೌನ್ ಕಲರ್ ಸ್ವಲ್ಪ ಬ್ರೌನ್ ಆಗೋವರೆಗೆ ಫ್ರೈ ಮಾಡಿದ್ರೆ ಸಾಕು. ನಂತರ ಒಂದು ಪ್ಲೇಟ್ ತಗೊಳ್ಳಿ. ಆ ಪ್ಲೇಟ್ ಅಲ್ಲಿ ಡೀಪ್ ಫ್ರೈ ಮಾಡಿರುವಂತ ಈರುಳ್ಳಿ ಹಾಗೂ ಸ್ವಲ್ಪ ಫ್ರೆಶ್ ಆಗಿರುವ ಗೋಡಂಬಿ ಬೀಜ ಹಾಗೂ ಸ್ವಲ್ಪ ದ್ರಾಕ್ಷಿ ಹಾಗೂ ಇನ್ನೊಂದೇನಂದ್ರೆ ಮಿಲ್ಕ್ ಪೌಡರ್ ಅಂತ ಬರುತ್ತೆ. ಇದರ ಅಂಗಡಿಯಲ್ಲಿ ಸಿಗುತ್ತೆ, ಈ ತರ ಪ್ಯಾಕೆಟ್ ಅಲ್ಲಿ ಬರುತ್ತೆ. ಆ ಮಿಲ್ಕ್ ಪೌಡರ್ ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ, ಇನ್ನು ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ. ಇವಾಗ ಅನ್ನ ಆಗಿದೆ, ಬಿರಿಯಾನಿ ಮಸಾಲೆ ಆಗಿದೆ, ಗೋಡಂಬಿ ಹಾಗೂ ಇದು ಆನಿಯನ್ ಫ್ರೈ ಮಾಡಿ ಆಗಿದೆ, ಆಲೂಗಡ್ಡೆ ಕೂಡ ಫ್ರೈ ಮಾಡಿ ಆಗಿದೆ. ಇವಾಗ ಲಾಸ್ಟ್ ಪ್ರೊಸೀಜರ್ ಏನಂದ್ರೆ ಬಿರಿಯಾನಿ ರೆಡಿ ಮಾಡೋಣ. ಇವಾಗ ಮತ್ತೆ ಒಂದು ಕುಕ್ಕರ್ ತಕೊಂಡಿದ್ದೇನೆ ನಾನು. ಈ ಕುಕ್ಕರಿಗೆ ನಾವು ಮಸಾಲೆ ರೆಡಿ ಮಾಡಿದ್ವಲ್ಲ, ನೀರುಳ್ಳಿ, ಟೊಮ್ಯಾಟೊ ಹಾಗೂ ಚಿಕನ್ ಹಾಗೂ ಆಲೂಗಡ್ಡೆನ ಬಾಯ್ಲ್ ಮಾಡಿದ್ವಲ್ಲ, ಈಗ ಫಸ್ಟ್ ಅದನ್ನು ಹಾಕ್ತಾ ಇದ್ದೇನೆ ಒಂದು ಕುಕ್ಕರ್ಗೆ. ಇವಾಗ ನಾವು ಇದನ್ನೆಲ್ಲ ಲೇಯರ್ ತರ ಹಾಕ್ಬೇಕು. ಇದು ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾವು ಬೇಯಿಸಿರುವಂತ ಬಾಸುಮತಿ ಅಕ್ಕಿ ಇದೆಯಲ್ಲ, ಅದನ್ನ ಹಾಕೋಬೇಕು. ನಿಮ್ಮ ಹತ್ರ ಕುಕ್ಕರ್ ಬೇಡ ಅಂದ್ರೆ ನಿಮ್ಮ ಹತ್ರ ದೊಡ್ಡದಾಗಿರುವ ಪಾತ್ರೆ ಇದ್ರೆ ಅದ್ರಲ್ಲಿ ಕೂಡ ಬಿರಿಯಾನಿ ಮಾಡ್ತೇವೆ, ಆ ತರ ಪಾತ್ರೆ ಇದ್ರೆ ಅದ್ರಲ್ಲಿ ಕೂಡ ಮಾಡಿದ್ರೆ ತುಂಬಾನೇ ಒಳ್ಳೇದಾಗಿರುತ್ತೆ. ಇವಾಗ ನೆಕ್ಸ್ಟ್ ಇದ್ರಲ್ಲಿ ಬಂದ್ಬಿಟ್ಟು ಫ್ರೈ ಮಾಡಿರುವಂತ ಐಟಮ್ಸ್ ಹಾಕೋಣ. ಅಂದ್ರೆ ಇಲ್ಲಿ ನಾವು ಫಸ್ಟ್ ಫ್ರೈ ಮಾಡಿರುವಂತ ಆಲೂಗಡ್ಡೆನ ಹಾಕ್ತಾ ಇದ್ದೇನೆ. ಅದ ನಂತರ ನಾವು ಇದೆಲ್ಲ ಮಿಕ್ಸ್ ಮಾಡಿದ್ವಲ್ಲ, ನೀರುಳ್ಳಿ, ಗೋಡಂಬಿ, ದ್ರಾಕ್ಷಿ ಹಾಗೂ ಮಿಲ್ಕ್ ಪೌಡರ್, ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಈಗ ಅದನ್ನ ಹಾಕೋಬೇಕು. ಮತ್ತೆ ನೆಕ್ಸ್ಟ್ ಲೇಯರ್ ಅಲ್ಲಿ ಮತ್ತೆ ನಾವು ಅವಾಗ ಹಾಕಿದ್ವಲ್ಲ ಆಲೂಗಡ್ಡೆ ಎಲ್ಲ, ಅದರ ಮಸಾಲೆ, ಆಲೂಗಡ್ಡೆ, ಚಿಕನ್ ಎಲ್ಲ ಮತ್ತೆ ಅದನ್ನ ಹಾಕೋಬೇಕು. ಈ ತರ ಮಾಡಿದ್ರೆ ಅಂತ ತುಂಬಾನೇ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಟೈಮ್ ಇಡ್ತಾರೆ ನಿಜ, ಬಟ್ ತುಂಬಾ ಪೇಷನ್ಸ್ ಇಟ್ಟು ಮಾಡಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಆಗಿ ಬಿರಿಯಾನಿ ಬರುತ್ತೆ ನಿಮ್ಗೆ. ಮತ್ತೆ ನಾವು ಬಾಸುಮತಿ ಅಕ್ಕಿ ಇದೆ ಅಲ್ಲ, ಅದನ್ನ ಹಾಕೋಬೇಕು. ಈ ಬಾಸುಮತಿ ಅಕ್ಕಿ ತುಂಬಾ ಚೆನ್ನಾಗಿ ಬಂದಿದೆ, ಅದಕ್ಕೆ ನಾವು ಚಕ್ಕೆ, ಲವಂಗ ಈ ತರ ಹೋಲ್ ಸ್ಪೈಸಸ್ ಆಡ್ ಮಾಡೋದ್ರಿಂದ ಅದಕ್ಕೆ ಇನ್ನೂ ಒಳ್ಳೆ ಫ್ಲೇವರ್, ಒಳ್ಳೆ ಪರಿಮಳ ಬರುತ್ತೆ ಅದಕ್ಕೆ. ಈ ಚಳಿಗಾಲಕ್ಕೆ, ಮಳೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ತರ ಖಾರ ಖಾರ ಬಿಸಿ ಬಿಸಿ ಮಾಡ್ತೀನಿ ಅಂತ ಅನಿಸ್ತಾ ಇರುತ್ತೆ. ನೀವು ಒಮ್ಮೆ ಈ ತರ ಮಾಡಿ ಟ್ರೈ ಮಾಡಿ, ಹೇಗೆ ಬಂದೆ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಪುನಃ ಅದರ ಮೇಲೆ ಫ್ರೈ ಮಾಡಿರುವಂತ ಆಲೂಗಡ್ಡೆ ಹಾಕಬೇಕು. ಮತ್ತೆ ಈ ತರ ನೀರುಳ್ಳಿ ಫ್ರೈ ಮಾಡಿದ್ವಲ್ಲ, ಅದು ಮಿಲ್ಕ್ ಪೌಡರ್, ಅದು ಮಿಕ್ಸರ್ ಕೂಡ ಮತ್ತೆ ಸೇರಿಸಬೇಕು. ಮತ್ತೆ ಸ್ವಲ್ಪ ಈ ತರ ಮಾಡ್ಬಿಟ್ಟು ತುಪ್ಪ ಹಾಕ್ಬೇಕು ಚೆನ್ನಾಗಿ. ಆಹಾ, ಬಿರಿಯಾನಿ ಘಮ್ ಘಮ ಅಂತ ಅಂತಿದೆ. ಇವಾಗಲೇ ಎಲ್ಲ ಊಟ ಮಾಡಿ ಖಾಲಿ ಮಾಡುವ ಅಂತ ಅನಿಸ್ತಾ ಇದೆ. ಬಟ್ ಇರಿ, ಇನ್ನು ಕೂಡ ಆಗಿಲ್ಲ. ಹ್ಯಾವ್ ಪೇಷನ್ಸ್. ತುಪ್ಪ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಕೋಬೇಡಿ. ಜಾಸ್ತಿ ತುಪ್ಪ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ ತುಪ್ಪ ಜಾಸ್ತಿ ಇದೆ. ಮತ್ತೆ ಅದರ ಮೇಲೆ ಅದೇ ಇದಿತ್ತಲ್ಲ ಮಿಕ್ಸ್ಚರ್, ನೀರುಳ್ಳಿ, ಮಿಲ್ಕ್ ಪೌಡರ್, ಗೋಡಂಬಿ, ದ್ರಾಕ್ಷಿದು, ಅದು ಮತ್ತೆ ಹಾಕಿ. ಇವಾಗ ಬಿರಿಯಾನಿದು ಫೈನಲ್ ಸ್ಟೇಜ್ ಬಂದಿದೆ. ಏನಪ್ಪಾ ಅಂದ್ರೆ ದಮ್ ಕೊಡೋದು. ಇದು ತುಂಬಾನೇ ಇಂಪಾರ್ಟೆಂಟ್. ದಮ್ ಬಿರಿಯಾನಿ ಮಾಡ್ತಾ ಇದ್ದೇವಲ್ಲ, ಅದಕ್ಕೆ ದಮ್ ಕೊಡ್ಬೇಕು. ಇವಾಗ ಮತ್ತೆ ನೀವು ದಮ್ ಕೊಡ್ಲಿಕ್ಕೆ ಗ್ಯಾಸ್ ಅನ್ನು ಆನ್ ಮಾಡ್ಬೇಕು. ಇಷ್ಟೊಂದು ನಾನು ಗ್ಯಾಸ್ ಆನ್ ಮಾಡಿದ್ದಿಲ್ಲ.
ದಮ್ ನಾವು ಒಂದು 30 ಮಿನಿಟ್ಸ್ ಕೊಟ್ಟಿದ್ವಿ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಬಿರಿಯಾನಿ ನೋಡೋಣ. ವಾವ್, ಸೂಪರ್ ಆಗಿರೋ ಪರಿಮಳ ಬರ್ತಾ ಇದೆ. ಈಗ ಪ್ಲೇಟಿಗೆ ಹಾಕ್ಬಿಟ್ಟು ತಿಂದ್ಬಿಟ್ಟು ನಿಮ್ಗೆ ಹೇಳುದು ಹೇಗ್ ಬಂದಿದೆ ಅಂತ ಟೇಸ್ಟ್. ನಿಜ ಫ್ರೆಂಡ್ಸ್, ತುಂಬ ಒಳ್ಳೆ ರೀತಿಯಾಗಿ ಬಂದಿತ್ತು ಬಿರಿಯಾನಿ ಅಂತೂ. ಆಲೂಗಡ್ಡೆ ಇರ್ಬೋದು, ಚಿಕನ್ ಇರ್ಬೋದು, ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಸ್ಪೈಸಿಯಾಗಿ, ತುಂಬ ಟೇಸ್ಟಿಯಾಗಿ, ಸಖತ್ತಾಗಿತ್ತು. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು.